ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ಮಹಾಜನತೆಗೂ ನಮಸ್ಕಾರಗಳು ಹಾಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂತಹ ವರದಹಳ್ಳಿಯ ಶ್ರೀಧರ್ ಭಗವಾನ್ ಸ್ವಾಮೀಜಿಗಳ ಆಶ್ರಮಕ್ಕೆ ಬಂದಿದ್ದೇವೆ. ಕುಂದಾಪುರದಿಂದ ಇಲ್ಲಿವರೆಗೂ ವರದಹಳ್ಳಿವರೆಗೂ ಹೇಗೆ ಬಂದ್ವಿ ಅಂತ ಒಂದ್ಸಾರಿ ನೋಡ್ಕೊಂಡು ಬರೋಣ ಅಲ್ವಾ. ಕುಂದಾಪುರದಿಂದ ಹೆಮ್ಮಾಡಿ, ಒಣಸೆ, ಚಿತ್ತೂರು, ಮಾರನಕಟ್ಟೆ, ಕೊಲ್ಲೂರು ಈ ಮಾರ್ಗವಾಗಿ ಬಂದರೆ ಮುಂದೆ ನಿಟ್ಟೂರು ಗ್ರಾಮ ಸಿಗ್ತದೆ. ನಿಟ್ಟೂರಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಅಡುಗೋಡಿ ಅಂತ ಒಂದು ಸಣ್ಣ ಹಳ್ಳಿ ಸಿಗ್ತದೆ. ಅಲ್ಲಿಂದ ಎಡಗಡೆ ತಿರುಗಿದ್ರೆ ಮುಂದೆ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಹಸಿರುಮಕ್ಕಿ ಎಂಬ ಜಾಗ ಬರ್ತದೆ. ಅಲ್ಲಿಂದ ನಾವು ಲಾಂಚಲ್ಲಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸಾಗಬೇಕಾಗ್ತದೆ. ಈ ಪ್ರದೇಶ ಶರಾವತಿ ನದಿಯ ಹಿನ್ನೀರಿನಲ್ಲಿ ಮುಳುಗಡೆಯಾಗಿರುವಂಥದ್ದು. ಅಂದರೆ ಶರಾವತಿ ನದಿಗೆ ಕಟ್ಟಿರುವಂತಹ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಈ ಪ್ರದೇಶ ಮುಳುಗಡೆಯಾದ್ದರಿಂದ ಇಲ್ಲಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಬೇಕಾದ್ರೆ ಈ ಲಾಂಚನ್ನೇ ಬಳಸ್ತಾರೆ ಎಲ್ಲರೂ. ಪ್ರತಿದಿನ ನೂರಾರು ಗಾಡಿಗಳು, ಬಸ್ಸು, ಲಾರಿಗಳು ಕೂಡ ಇದೇ ಮಾರ್ಗದಲ್ಲಿ ಸಂಚಾರ ಮಾಡುತ್ತವೆ. ಮತ್ತು ಶಿವಮೊಗ್ಗ ಮಾರ್ಗವಾಗಿ ಬರುವಂಥ ಎಲ್ಲ ಪ್ರವಾಸಿಗರು ಸಿಗಂದೂರು ಬರಬೇಕಂದ್ರೆ ಇದೇ ಮಾರ್ಗದಲ್ಲಿ ಇದೇ ಲಾಂಚನ್ನು ಬಳಸಿ ಬರಬೇಕಾಗ್ತದೆ. ಇನ್ನು ವರದಹಳ್ಳಿ ತಲುಪಬೇಕಂದ್ರೆ ನಾವೀಗ ಮತ್ತೊಂದು ದಡವನ್ನು ತಲುಪಿ ಅಲ್ಲಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂಥ ವರದಹಳ್ಳಿನ ಸಾಗರ ಪಟ್ಟಣದ ಮೂಲಕ ದಾಟಿ ತಲುಪಬೇಕಾಗ್ತದೆ. ನೋಡಿ, ನಮ್ಮೊಂದಿಗೆ ಈ ಶ್ರೀ ದುರ್ಗಾಂಬ ಬಸ್ ಕೂಡ ಇದೇ ಲಾಂಚಿನಲ್ಲಿ ಬರ್ತಾ ಇದೆ. ಇದು ಕೂಡ ಕುಂದಾಪುರ, ಕೊಲ್ಲೂರು ಮಾರ್ಗವಾಗಿ ಈ ಬಂದು ಸಾಗರ ಪಟ್ಟಣವನ್ನು ತಲುಪ್ತದೆ. ಯಾರಾದರೂ ಬಸ್ಸಲ್ಲಿ ಬರಬೇಕಂತ ಬಯಸಿದ್ರೆ ಈ ಬಸ್ಸಲ್ಲಿ, ದುರ್ಗಾಂಬ ಬಸ್ಸಲ್ಲಿ ಕೂಡ ಬರಬಹುದು. ನೋಡ್ತಿದ್ದೀರಲ್ಲ, ಲಾಂಚಿಂದ ಎಲ್ಲ ಗಾಡಿಗಳು ಒಂದೊಂದಾಗಿ ಇಳಿದು ಹೋಗಿವೆ. ಸೊ ಹೀಗಿತ್ತು ನಮ್ಮ ಕುಂದಾಪುರದಿಂದ ವರದಹಳ್ಳಿವರೆಗಿನ ಪ್ರಯಾಣ. ಬನ್ನಿ ಹಾಗಾದರೆ ಆಶ್ರಮವನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಬೆಳಗ್ಗೆ 10 ಗಂಟೆ ಒಳಗಡೆ ಬಂದರೆ ಉಪಹಾರದ ವ್ಯವಸ್ಥೆ ಇರುತ್ತೆ. 10 ಗಂಟೆಗೆ ಕ್ಲೋಸ್ ಮಾಡ್ತಾರೆ ತಿಂಡಿ ಉಪಹಾರ. ಇಂದ ಬರೋರು, ಬೆಳಗ್ಗೆ ಬರೋರು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. 10 ಗಂಟೆ ಒಳಗಡೆ ಬರೋ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ನೋಡಿ, ಇದೇ ಭೋಜನ ಶಾಲೆ. ಈಗ ಉಪಹಾರ ಬಹುಶಃ ಇಲ್ಲಿದೆ. ಬೇಗ ಬೇಗ ಬನ್ನಿ ತಿಂಡಿ. ಅವಲಕ್ಕಿ, ಇದು ಶ್ರೀಧರ ಆಶ್ರಮದ ಪ್ರಾಂಗಣದಲ್ಲಿರುವಂತಹ ಸುಂದರವಾದಂಥ ಹಲಸಿನ ವೃಕ್ಷ. ನೀವಿಲ್ಲಿ ಇವಾಗ ಕಾಣ್ತಿರುವಂಥದ್ದು ಶ್ರೀಧರಾಶ್ರಮದಲ್ಲಿನ ಕಲ್ಯಾಣಿ ಅಥವಾ ಪುಷ್ಕರಣಿ. ಇಲ್ಲಿ ನೀವು ಬೆಳಗ್ಗೆ ತೀರ್ಥ ಸ್ನಾನವನ್ನು ಮಾಡಿ ಮುಂದೆ ಭಗವಾನ್ ಶ್ರೀಧರರ ದರ್ಶನಕ್ಕೆ ಮುಂದೆ ಸಾಗಬಹುದು. ಇವಾಗ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಆಶ್ರಮದ ಆಡಳಿತ ಮಂಡಳಿಯ ಕಚೇರಿ. ಇಲ್ಲಿ ನೀವು ಆಶ್ರಮದಲ್ಲಿ ನಡೆಯುವಂತಹ ಎಲ್ಲ ಸೇವೆಗಳ ಬಗ್ಗೆ ಮಾಹಿತಿನ ಇಲ್ಲಿ ನೀವು ಪಡಿಬಹುದು. ರಸೀದಿಯನ್ನು ಕೂಡ ಪಡಿಬೋದು. ಮತ್ತು ಸ್ವಾಮಿಗಳ ಬಗ್ಗೆ ಲಭ್ಯ ಇರುವಂತಹ ಎಲ್ಲ ಪುಸ್ತಕಗಳು ಕೂಡ ಇಲ್ಲಿ ಪಡಿಬಹುದು. ಇದು ತುಲಾಭಾರ ಮಂಟಪ. ಇಲ್ಲಿ ಯಾವೆಲ್ಲ ಭಕ್ತಾದಿಗಳು ತುಲಾಭಾರ ಸೇವೆಯನ್ನು ಮಾಡಬೇಕಂತ ಬಯಸಿರೋರು ಇಲ್ಲಿ ನಮ್ಮ ತುಲಾಭಾರದ ಕಾಣಿಕೆಯನ್ನು ಇಲ್ಲಿ ಕೊಡಬಹುದು.
ನೀವೀಗ ಇಲ್ಲಿ ಕಾಣ್ತಿರುವಂಥದ್ದು ಮೇಲೆ ಮಂದಿರಕ್ಕೆ ಹೋಗುವಂಥ ಶ್ರೀಧರ ಸ್ವಾಮಿಗಳ ಮೇಲೆ ಮಂದಿರಕ್ಕೆ ಹೋಗುವಂಥ ಒಂದು ದಾರಿ. ಇಲ್ಲಿಂದನೇ ಈ ಎಲ್ಲ ಮೆಟ್ಟಿಲುಗಳನ್ನು ಏರಿ ನಾವು ಮೇಲೆ ಶ್ರೀಧರ ಸ್ವಾಮಿಗಳ ದರ್ಶನಕ್ಕೆ ಹೋಗುವಂಥದ್ದು. ಬನ್ನಿ, ಹಾಗಿದ್ರೆ ನಾವು ಕೂಡ ಬೇರೆಲ್ಲ ಭಕ್ತಾದಿಗಳ ಜೊತೆಗೆ ಈ ಮೆಟ್ಟಲುಗಳನ್ನು ಏರಿ ಮೇಲೆ ಶ್ರೀಧರ ಸ್ವಾಮಿಗಳ ದರ್ಶನವನ್ನು ಪಡೆದು ನಾವು ಕೂಡ ಪುನೀತರಾಗೋಣ. ಮಹಾಪ್ರಸಾದಕ್ಕೆ ಹೋಗುವಂಥ ದಾರಿ. ಸರದಿ ಸಾಲಿನಲ್ಲಿ ಬರಬೇಕು. ಆನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಈಗ ಮಹಾಪ್ರಸಾದದ ಸಮಯ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬೆಟ್ಟದ ಮೇಲಿರುವಂತಹ ಧರ್ಮಧ್ವಜವನ್ನು ನೋಡ್ಕೊಂಡು ಬರೋಣ. ಅಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದಂತಹ ಎಲ್ಲ ಮಹಾಜನತೆಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು.